ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್ ಬಿ ಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು ಅವರು ಕೂಡ ಒಂದು 3 ಜನ ಪಟ್ಟಿಯನ್ನ ಇವ್ರು ಮಾಡಲೇಬೇಕು ಅಂತ ಪಟ್ಟಿಡಿದ್ದಾರೆ. ಸೊ ಒಬ್ರು ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ MLA, ಸೊ ಮಾಜಿ ಸಚಿವರು ಕೂಡ ಹೌದು, 4 ಬಾರಿ MLA. ಅದೇ ರೀತಿ MLC ಸಲೀಂ ಅಹಮದ್, ಸೊ MLC 2 ಬಾರಿ ಪರಿಷತ್ ಸದಸ್ಯರಾಗಿದ್ದಾರೆ, ಕಾರ್ಯಾಧ್ಯಕ್ಷರು ಕೂಡ ಆಗಿದ್ರು ಕಾಂಗ್ರೆಸ್ನಿಂದ. ಸೊ ಪಕ್ಷಕ್ಕಾಗಿ ಅವರು ಸೇವೆ ಕೊಟ್ಟಿದ್ದಾರೆ, ಪಕ್ಷಕ್ಕಾಗಿ ನಿಷ್ಠರಾಗಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ. ಅದೇ ರೀತಿ HK ಪಾಟೀಲ್ 5 ಟೈಮ್ MLA ಗದಗ್, ಸೊ ಮಾಜಿ ಮಂತ್ರಿ ಕೂಡ ಹೌದು. ಸೊ ಈ 3 ಜನರನ್ನ ಬಿ ಕೆ ಹರಿಪ್ರಸಾದ್ ಮಾಡಿ ಅಂತ ಪಟ್ಟಿಡಿದ್ದಾರೆ ಅನ್ನೋ ಒಂದು ಮಾಹಿತಿ. ಸೊ ಬಹುತೇಕ ಜಮೀರ್ ಕ್ಲಿಯರ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಈ ಬಾರಿ. ಬಿ ಕೆ ಹರಿಪ್ರಸಾದ್ ಕಷ್ಟ ಏನಂತ ಹೇಳಿದ್ರೆ ಈಗ ಪಕ್ಷ ಸಂಘಟನೆ ಜವಾಬ್ದಾರಿ ಅವ್ರ ಮೇಲಿದೆ, ಅಧ್ಯಕ್ಷರು. ಈಗ ಜಮೀರ್ ಅಂತ ಅವ್ರ ಜೊತೆಯಲ್ಲಿಲ್ಲ ಅಂದ್ರೆ ಕಷ್ಟ. ಇಲ್ಲಿ ಇಬ್ರು ಅಲ್ಪಸಂಖ್ಯಾತರು ಹೇಳಿದ್ರಲ್ಲ, ಒಬ್ರು ಪರಿಷತ್ತಿಂದ ಆಗ್ಬೇಕು ಅಂತ ಅವರು ಆಯ್ತು. ಪರಿಷತ್ನ ಬೇರೆ ಯಾರು ಇಲ್ಲ, 75 ಜನ ಇದಾರಪ್ಪ. 75 ಜನದಲ್ಲಿ ಒಬ್ರು ಯತೀಂದ್ರ ಆಗಿದ್ದಾರೆ, ಇನ್ನು ಅಲ್ಪಸಂಖ್ಯಾತರನ್ನ 3 ಮಾಡ್ಬೇಕಲ್ಲ. ಈಗ ಇವ್ರು ಕೊಟ್ರೆ ಹಾವೇರಿ ಕೊಟ್ಟಂಗ ಆಗುತ್ತೆ. ಇವ್ರು ಮೂಲತಃ ಹಾವೇರಿ ಅವರು, ಸಲೀಂ ಅಹಮದ್ ಹಾವೇರಿ ಜಿಲ್ಲೆಯಿಂದ ರಾಜಕೀಯ ಶುರು ಮಾಡಿದಂತವ್ರು. 2 ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಸ್ಪರ್ಧೆ ಮಾಡಿ ಸೋತಿದ್ರು. ಇನ್ನ ಗದಗ ಕ್ಷೇತ್ರ ಶಾಸಕರು ಮಾಜಿ ಸಚಿವರಾದಂತಹ HK ಪಾಟೀಲ್ ಅವರ ಆದ್ರೂ ಮತ್ತೆ ಈಗ ಖನಿಜಾ ಫಾತಿಮಾ ಹೆಸರು ಒಂದ್ ಕಡೆ, ಜಮೀರ್ ಅಹಮದ್ ಹೆಸರು ಒಂದ್ ಕಡೆ, ಸಲೀಂ ಅಹಮದ್ ಒಂದ್ ಹೆಸರು ಕಡೆ, ಆಮೇಲೆ ತನ್ವೀರ್ ಶೇಟ್ ಮೈಸೂರಿಂದ. ಈಗ ನಾವು 5 ಹೆಸರು ಹೇಳೋಕೆ ನಮ್ಗೆ ಕನ್ಫ್ಯೂಸ್ ಆಗ್ತಿದೆ. ಅವ್ರ ಹತ್ರ 20 ಹೆಸರು ಇದಾವೆ, ಅವ್ರಿಗೆ ಇನ್ನೆಷ್ಟು ಕನ್ಫ್ಯೂಸ್ ಆಗ್ಬೇಡ.